ಅನ್ನೋದಾದ್ರೆ ಕೇರಳದಲ್ಲಿ ಒಂದು ಕಮಿಟಿ ಆಯ್ತಲ್ವಾ, ಕೇರಳದಲ್ಲಿ ಒಂದು ಕಮಿಟಿ ಆಯ್ತು, ಜಸ್ಟಿಸ್ ಇಚ್ಛಾಶಕ್ತಿ ಕೊರತೆ. ನನ್ನ ಈ ಪದ ಬಳಕೆ ಸಮಸ್ಯೆ ಆಗ್ಬೋದು, ಅಪಾರ್ಥ ಮಾಡ್ಕೊಳ್ಳೋಕೆ. ಈಗ ನಾವು ಈ ವಿಚಾರದಲ್ಲಿ ಪಾಶ್ ಕಮಿಟಿಯನ್ನು ಮಾಡಿದ್ದೀವಿ. ಅದರಲ್ಲಿ 3 ಜನ ಹೆಣ್ಣು ಮಕ್ಕಳನ್ನ ನಿರ್ಮಾಪಕರುಗಳನ್ನ ಅದರಲ್ಲಿ ನಾವು ಆ್ಯಡ್ ಮಾಡಿದ್ದೀವಿ. ಇನ್ನು ಉಳಿದ ಹಾಗೆ ಇನ್ನೂ ಅದೇನು ಫೈನಲ್ ಆಗಿಲ್ಲ. ಎನಿ ಮೂಮೆಂಟ್ ಅದಕ್ಕೊಂದು 10 ರಿಂದ 11 ಜನ ಆಗಿದೆ. ಅದನ್ನ ಮಾಡಿದೀವಿ. ಅದಕ್ಕೆ ಯಾವ್ದಾನ ಒಂದು ದೂರು ಅನ್ನೋದು ಒಂದು ಬರಲೇಬೇಕು. ಆ ದೂರು ಅಂತ ಬಂದಾಗ ಅದಕ್ಕೆ ಏನ್ ಬೇಕೋ ಅದನ್ನ ಕ್ರಮಗಳನ್ನ ನಾವು ಕೈಗೊಳ್ಳಬಹುದು. ಬಣಕಾರ್ ಅವರೇ, ನಿಮ್ ಪಕ್ಕದಲ್ಲೇ ರೂಪಾಯಿ ಅವರು ಹೇಳ್ತಿದ್ದಾರೆ, ಆ 3 ಜನ ನೀವು ಅಪಾಯಿಂಟ್ ಮಾಡಿದ್ರೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಹೆಂಗ್ ಮಾಡೋದು ಅವರಿಗೆ ಗೊತ್ತಿಲ್ಲ. ರಿಕ್ವೆಸ್ಟ್ ಮಾಡ್ಕೋತಿದೀನಿ ಅಂದ್ರೆ ಆ ಕಮಿಟಿ 3 ಜನರು ಸ್ವಲ್ಪ ಪಬ್ಲಿಸೈಸ್ ಮಾಡಬೇಕು, ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಗೊತ್ತಾಗಬೇಕು. ಅಟ್ಲೀಸ್ಟ್ ಅವ್ರ ಫೋನ್ ನಂಬರ್ ತಗೊಂಡು ನನಗೆ ನಾಳೆ ಏನೋ ಆದ್ರೂ ಕಂಪ್ಲೇಂಟ್ ಈಸಿಲಿ ಅವೈಲೇಬಲ್ ಇರಬೇಕು. ಅಂಗೈ ಹುಣ್ಣಿಗೆ ಕನ್ನಡಿ ಖಂಡಿತ ಬೇಡ ತೇಜಸ್ವಿನಿ ಅವರೇ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ. ನಡೀತಾ ಇದೆ, ನಿಜ, ರಿಯಾಲಿಟಿ ಅದು. ಅಂಡ್ ಈ ಹಿಂದೆ ಮಲಯಾಳಂ ತೆಲುಗು ಇಂಡಸ್ಟ್ರಿಗಳ ಬಗ್ಗೆ, ತಮಿಳ್ ಇಂಡಸ್ಟ್ರಿಗಳ ಬಗ್ಗೆ ಬಹಳಷ್ಟು ಗುಲ್ಲುಗಳು ಬಂದಿದ್ವು. ಮಲಯಾಳಂನಲ್ಲಿ ಕಮಿಟಿ ರಚನೆ ಆಯಿತು, ಅದಾದ್ಮೇಲೆ ಏನೇನಾಯ್ತು ಎಲ್ರಿಗೂ ಗೊತ್ತಿತ್ತು. ಕರ್ನಾಟಕದಲ್ಲೂ ಒಂದು ಕಮಿಟಿ ಆಗಬೇಕು ಅಂತಿತ್ತು, ಆದರೆ ಅದ್ರ ಬಗ್ಗೆ ಯಾರು ಗಮನ ಹರಿಸಿಲ್ಲ. ಭವನ, ಇದರಲ್ಲಿ ರೂಢಾರ್ಥದಲ್ಲಿ, ಶಬ್ದಾರ್ಥದಲ್ಲಿ, ಅನುಭವದಲ್ಲಿ ಮಹಿಳೆಯ ಶೋಷಣೆ ಎಲ್ಲ ಕ್ಷೇತ್ರದಲ್ಲೂ ಆಗ್ತಿದೆ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಸುರೇಶ್ ಅವರು ಹೇಳಿದ್ರು. ನನಗದ್ರ ಜೊತೆ ಸಹಮತ ಇದೆ. ಎರಡನೇದು, ಆಕ್ಷನ್ ಆಗಬೇಕು ಅಂದಾಗ ಕನ್ಸೆಂಟ್ ಫೋರ್ಸ್ಡ್. ಅತ್ಯಾಚಾರ ಇಸ್ ಎ ಫೋರ್ಸ್ಡ್. ಸಮ್ವನ್ ಈಸ್ ಫೋರ್ಸಿಂಗ್ ಯು ಟು ದಟ್ ಸಿಚುವೇಶನ್. ಅತ್ಯಾಚಾರ, ಯಾಕಂದ್ರೆ ಕಾನೂನು, ನಾನೊಬ್ಬ ಅಡ್ವೊಕೇಟ್, ಕಾನೂನು ಕೇಳ್ತಕ್ಕಂಥದ್ದನ್ನ ದೂರುದಾರರು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು. ನೀವು ಪಾಪ ಸಮಾಜದ ಹಿತದೃಷ್ಟಿಯಿಂದ, ಹೆಣ್ಣು ಮಕ್ಕಳ ಮೇಲಿನ ಹಿತದೃಷ್ಟಿಯಿಂದ ಖಂಡಿತ ನಿಮ್ಮ ಮಾನವೀಯ ಇದನ್ನು ತೋರಿಸ್ತಾ ಇದ್ದೀರಾ, ಅಗ್ರೀಡ್. ಬಟ್ ಇನ್ ದ ಕೋರ್ಟ್ ಆಫ್ ಲಾ, ಕ್ಲೋಸ್ಡ್ ಡೋರ್ ಅಲ್ಲಿ ಅತ್ಯಾಚಾರ ಹೇಗೆ ಮಾಡಿದ್ರು ಹೇಳು. ಯಾಕಂದ್ರೆ ನೀನು ಹೇಳುವ ಸ್ಪಷ್ಟತೆ ಇಲ್ಲದೆ ಇದ್ರೆ ಮತ್ತೊಂದು ಜೀವಕ್ಕೆ ಶಿಕ್ಷೆ ಆಗುತ್ತೆ, ಹಾನಿ ಆಗುತ್ತೆ. ಒಂದ್ ನಿಮಿಷ ರವಿಜಿ, ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್. ಸೊ ಹೀಗಾಗಿ ಕನ್ಸೆಂಟ್ ಯಾತಕ್ಕೆ? Otherwise, you are utilizing your personality, beauty, or you are exploiting situation ಅಂತ ಬರುತ್ತೆ. If it is forceful, ಅತ್ಯಾಚಾರ. ಫೋರ್ಸ್ಡ್ ಆದ ತಕ್ಷಣ ನೀನ್ ಕಲಾವಿದೆಗೂ, ಕಲಾವಿದೆಗೂ ಒಂದೇ ಕಾನೂನು. ಭಿಕ್ಷುಕರಾಗಿ ಅಣ್ಣ ಏನ್ ಹೇಳ್ತೀವಿ, ಜ್ಞಾನದಿಂದಲೇ ಇರ್ತಕ್ಕಂಥ ಹೆಣ್ಣು ಮಗು ಮೇಲೆ ಅತ್ಯಾಚಾರ ಆದ್ರೂ ಸಹ ಕಾನೂನು ಒಂದೇ. ಸೊ ಈ ಬೈಲೆನ್ಸ್ ಇದೆಯಲ್ಲ ಭವನ, ಹೆಣ್ಮಕ್ಳ ವಿಚಾರ ಬಂದಾಗ ರೂಪಾ ಅವ್ರು ಹೇಳಿದ್ರೆ ನಮ್ಮೆಲ್ಲರ ಕನ್ಸರ್ನ್ ಇರ್ತಕ್ಕಂಥದ್ದು ಇದು ಒಂದು ಶ್ರೇಷ್ಠವಾದ, ಪವಿತ್ರವಾದ ಚಿತ್ರರಂಗ. ಕಷ್ಟದಲ್ಲಿದೆ ಕನ್ನಡ ಚಿತ್ರರಂಗ, ಅತ್ಯುನ್ನತ ಸಾಧನೆಯನ್ನ ಮಾಡಿದ್ದೀವಿ. ಅರ್ಜುನ್ ಸರ್ಜಾ ಅವ್ರದ್ದು ನೆನಪು ಮಾಡಿಕೊಟ್ರು. ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ ಭವನ, ನಿಮ್ಮ ಚಾನಲಲ್ಲೇ ಬಂತು. ಎಲ್ಲೋ ಇದ್ದೆ ನಾನು ದೂರದಲ್ಲಿದ್ದೆ. ನಾನು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತ್ಕೊಂಡೆ. 38 ವರ್ಷ ಆತ ಕಲಾವಿದರಾಗಿ, ಕನ್ನಡದ ಕಲಾವಿದರಾಗಿ ಇಲ್ಲಿ ಅರಳಕ್ಕಾಗ್ಲಿಲ್ಲ, ಬೇರೆಲ್ಲ ಹೋಗಿದ್ದಾರೆ. 2 ವರ್ಷದ ಕಲಾವಿದೆ ಒಂದು ಹೆಣ್ಮಗಳು ಬಂದು ಸಿನಿಮಾ ಮಾಡಿರೋದು 12 ಅವರು, ಅದ್ರಲ್ಲಿ ಗಂಡ ಹೆಂಡತಿ ಪಾತ್ರ ಇರೋದು 2 ಅವರು. ಅದು ಯಾವಾಗ ಅರ್ಜುನ್ ಅಂದ್ರೆ ನಾನು ಹೇಳ್ತಿರ್ತಕ್ಕಂಥದ್ದನ್ನ ನಾವು ತೋರಿಸಿದೀವಿ. ಸೊ ಎಕ್ಸ್ಪ್ಲಾಯಿಟೇಷನ್ ಹೆಣ್ಣು ಮಾಡಿದ್ರು ತಪ್ಪು, ಗಂಡು ಮಾಡಿದ್ರು ತಪ್ಪು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.